ಈ ಸಂದರ್ಭದಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದಂತ ಕಾನೂನುಬದ್ಧ ಅನುದಾನವನ್ನು ಕೊಡಿಸೋದ್ರಲ್ಲಿ ವಿಫಲರಾಗಿದ್ದಾರೆ. ಭೀಕರ ಬರಗಾಲ ರಾಜ್ಯವನ್ನು ಕಾಡ್ತಾ ಇದೆ. ಒಂದೇ ಒಂದು ಸಾರಿಯೂ ಕೂಡ ರಾಘವೇಂದ್ರರು ಸೇರಿದಂತೆ ಬಿಜೆಪಿಯ ಯಾವುದೇ ಎಂಪಿಗಳು ಕೇಂದ್ರದಿಂದ ಬರಬೇಕಾದಂಥ ಅನುದಾನವನ್ನು ಕೊಡಿಸೋ ಪ್ರಯತ್ನ ಮಾಡಿಲ್ಲ. ಅದರ ಬಗ್ಗೆ ಒಂದು ಮಾತನ್ನು ಕೂಡ ಆಡ್ತಾ ಇಲ್ಲ. ಅಮಿತ್ ಶಾ ಅವರು ಇಲ್ಲಿ ಬಂದು, ನಿರ್ಮಲಾ ಸೀತಾರಾಮನ್ ಅವರು ಬಂದು, ನರೇಂದ್ರ ಮೋದಿಯವರು ಕೂಡ ಬಂದು ಹೋಗಿದ್ದಾರೆ. ಚುನಾವಣೆಯ ಮತಗಳನ್ನು ಕೇಳಿದ್ದಾರೆಯೇ ಹೊರತು ಬರಗಾಲದ ಪರಿಸ್ಥಿತಿಯನ್ನು ಕಣ್ಣಲ್ಲಿ ಕಂಡ ನಂತರವೂ ಕೂಡ ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ಯಾವುದೇ ಪಾಲನ್ನು ಕೊಡುವಂಥ ಮಾತನ್ನು ಆಡದೆ ಕರ್ನಾಟಕದ ಜನತೆಗೆ ದ್ರೋಹವನ್ನು ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಎಂಪಿ ಪಾರ್ಲಿಮೆಂಟಿನೊಳಗಾಗಲಿ ಹೊರಗಡೆ ಆಗಲಿ ಒಂದೇ ಒಂದು ಅಕ್ಷರವನ್ನು ಬರಗಾಲದ ಅನುದಾನ ಬಗ್ಗೆ ಮಾತನಾಡ್ತಾ ಇಲ್ಲ. ಬದಲಾಗಿ ನಮ್ಮ ತಂದೆಯವರು ಹಂಗೆ ಕೊಟ್ಟಿದ್ರು, ನಮ್ಮ ತಂದೆಯರು ಹಿಂಗೆ ಕೊಟ್ಟಿದ್ರು, ನಿಮ್ಮ ತಂದೆಯವ್ರದ್ದಾಯ್ತು, ತಾವೇನು ಕೊಟ್ಟಿದ್ದೀರಿ ಅನ್ನೋದು ಹೇಳಬೇಕಲ್ಲ. ರಾಘವೇಂದ್ರ ಅವರ ಮತ ಕೇಳೋದಕ್ಕಿಂತ ಮೊದಲು ರಾಜ್ಯದಲ್ಲಿ ನಮ್ಮ ವಿಶೇಷ ನಮ್ಮ ಜಿಲ್ಲೆಯಲ್ಲಿ ಈ ಬರ ಪರಿಹಾರಕ್ಕಾಗಿ ತಾವು ಏನನ್ನ ಮಾಡಿದ್ದೀರಿ, ಯಾವ ಪ್ರಯತ್ನ ನಡೆಸಿದ್ದೀರಾ? ಕೇಂದ್ರದಿಂದ ತಾವು ಸಂಸದರಾಗಿ ಈ ಬರದ ವಿಷಯದಲ್ಲಿ ಯಾವ ಅನುದಾನವನ್ನು ಅಥವಾ ಯಾವ ಕೆಲಸವನ್ನು ತಾವು ನಿರ್ವಹಿಸಿದ್ದೀರಿ ಅಂತೇಳಿ ಜನತೆಯ ಮುಂದಿಡಬೇಕು. ಪತ್ನಿ ಸೀತೆಯನ್ನೇ ತ್ಯಾಗ ಮಾಡು, ಒಂದು ಆಪಾದನೆ, ನಿಮ್ಮ ಮೇಲೆ 1000 ಆಪಾದನೆ ಬಂದರೂ ನೀವೇನು ಯಾವುದನ್ನು ತ್ಯಾಗ ಮಾಡಲ್ಲ. ತಂದೆ ಕೊಟ್ಟ ಮಾತಿಗೋಸ್ಕರ ಸಿಂಹಾಸನವನ್ನು ಅಂದರೆ ಅಧಿಕಾರವನ್ನು ಬಿಟ್ಟು ರಾಮ ಕಾಡಿಗೆ ಹೋದ. ಅರೆ ಬಿಜೆಪಿಲಿ ಹೆಂಗಿದ್ದಾರೆ ಈ ರಾಮಗಳು? ತಮ್ಮ ಕುರ್ಚಿ, ತಮ್ಮ ಅಧಿಕಾರ ಗಳಿಕೆಗೆ, ಆ ಸಂಪತ್ತನ್ನು ಉಳಿಸ್ಕೊಳ್ಳೋಕ್ಕೆ ಆಧುನಿಕ ದಶರಥರನ್ನೇ ಎಲ್ಲೆಲ್ಲಿಗೆ ವನವಾಸಕ್ಕೆ ಕಳಿಸಿದ್ರು ಅಂತ ಗೊತ್ತಿದೆ ತಮಗೆ. ಆ ರಾಮ ತಂದೆಗೋಸ್ಕರ ವನವಾಸಕ್ಕೆ ಹೋದರೆ ಈಗಿರ್ತಕ್ಕಂಥ ರಾಮನ ಹೆಸರು ಹರಾಮ್ಗಳಿದಾರಲ್ಲ, ಹರಾಮ್ಸ್, ಇವರು ತಮ್ಮ ತಂದೆಗಳನ್ನ ವನವಾಸಕ್ಕೆ ಕಳಿಸಿದ್ದಾರೆ. ಭ್ರಷ್ಟಾಚಾರ. ಅವಾಗೂ ಕೂಡ ಯಾರು ಒಬ್ಬರು ಆಳ್ವಿಕೆ ಮಾಡ್ತಾ ಇದ್ರು. ರಾಮ ಕಾಡಿಗೆ ಹೋದರೆ ಅವನ ಪರವಾಗಿ ಭರತ. ಈಗ ಹಂಗಲ್ಲ, ಈಗ ರಾಮನೂ ಆಳಬೇಕು, ಭರತನೂ ಆಳಬೇಕು, ಶತ್ರುಘ್ನೂ ಆಳಬೇಕು, ನಿಮ್ಮ ಮನೆ ಮಂದಿಯೆಲ್ಲ ಆಳಬೇಕು ಅಂತ. ಯಾವ ರಾಮನ ಆದರ್ಶ ತಮ್ಮ ಹತ್ರ ಇರೋದು? ಯಾವುದು? ರಾಮನ ಹೆಸರು ಹೇಳ್ತಕ್ಕಂಥ ಅರ್ಹತೆ ತಮಗಿಲ್ಲ. ಅದೇನ ಇದ್ರಿ ಈ ನಾಡಿನ ಧರ್ಮಭಕ್ತ ದೈವಭಕ್ತ ಜನಕ್ಕಿದೆ ಹೊರತು ನೀವು ಮತಕ್ಕೋಸ್ಕರ ರಾಮನ ಹೆಸರನ್ನು ಹೇಳಬೇಡಿ. ರಾಮರಾಜ್ಯದ ಕನಸನ್ನು ಕಾಣ್ತಿದ್ದೀರಿ. ನಮ್ಮ ರಾಜ್ಯ ಬರಗಾಲಲ್ಲಿ ಬೆಂದು ಹೋಗುತ್ತಾ ಇದೆ. ಬರಗಾಲಕ್ಕಾಗಿ ಅನುದಾನವ ತಂದು ಕೊಟ್ಟು ಮತವನ್ನು ಕೇಳಿ, ಮತವನ್ನು ಕೊಟ್ಟು ಕೇಳಿ. ನಿಮ್ಗೆ ಅರ್ಹತೆನೇ ಇಲ್ಲ ಮತ ಕೇಳಕ್ಕೆ.